ನಮ್ಮ ತಮಿಳುನಾಡಿನ ನಮ್ಮ MP VCK MP, ನಮ್ಮ ಇಂಡಿಯಾ ಅಲೈನ್ಸ್ನ ನಮ್ಮ ಪಾರ್ಟ್ನರು, ತಮಿಳುನಾಡಿನ ಸೀನಿಯರ್ MP, ಬಹುಶಃ ದಕ್ಷಿಣ ಭಾರತದಲ್ಲೇ ತಮಗೆಲ್ಲ ಗೊತ್ತಿದೆ ಇವರ ಪ್ರಭಾವ. VCK ಪಕ್ಷದ ಅಧ್ಯಕ್ಷರು ಅತುಲ್ ತಿರುಮಲ್ ವರನ್ MP ಅವರು ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಲಿಕ್ಕೆ, ನಮ್ಮ ಅಭ್ಯರ್ಥಿಗಳ ಪ್ರಚಾರ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಅಲೈನ್ಸ್ ಪಾರ್ಟ್ನರು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡ್ತೇನೆ. ಅವರು ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ. ಅವರ ಅಭ್ಯರ್ಥಿಗಳು 3 ಅಭ್ಯರ್ಥಿಗಳು ನಮ್ಮ ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಚಂದ್ರಶೇಖರ್ ಅವರು ಸ್ಪರ್ಧೆ ಮಾಡಿದ್ರು. ಅವರು ನಿವೃತ್ತಿಯನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತು MC ಹಳ್ಳಿ ವೇಣು ಕೋಲಾರಿಂದ ಸ್ಪರ್ಧೆ ಮಾಡಿದ್ರು. ಅವರು ಕೂಡ ಈಗ ನಿವೃತ್ತಿಯನ್ನ ಹಿಂದೆ ಇದ್ದಾರೆ. ಅವರು ಕೂಡ ಅವರ ನಿವೃತ್ತಿಯನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತು ರಾಜ್ಕುಮಾರ್ ಬೆಂಗಳೂರು ಸೌತ್ ಇಂದ ಸ್ಪರ್ಧೆ ಮಾಡಿದ್ರು. ಅವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಿವೃತ್ತಿಯನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಅವ್ರದ್ದು ತಮಿಳುನಾಡಿನ ಬೇಸ್ನಲ್ಲಿರುವಂತಹ ಒಂದು ರಾಷ್ಟ್ರೀಯ ಪಾರ್ಟಿ. ಸೊ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಸೊ ಅವ್ರು ಬಂದು ಇವತ್ತು ಅಧ್ಯಕ್ಷರು ನಮ್ಗೆ ಬಹಳ ಆತ್ಮೀಯರವರು, DK ಸುರೇಶ್ಗೆ ಬಹಳ ಆತ್ಮೀಯರು. ಸೊ ಇವತ್ತೆಲ್ಲ ಪ್ರಚಾರವನ್ನ ಕೈಗೊಳ್ತಾರೆ. ಅವ್ರಿಗೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಅವರಿಗೆ ಪಕ್ಷದ ಪರವಾಗಿ ಒಂದು ಗೌರವನ್ನ on behalf of our VCK party, we are honoring you. Thank you. ಸರಿ, ಬೆಂಗಳೂರು ಗ್ರಾಮಾಂತರ ಪ್ರಚಾರ ಹೋಗ್ತಾ ಇದೆ. ದೇವೇಗೌಡರು ಕೂಡ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ 3-4 ಸಲ ಹೋಗಿದ್ರು, ಇವತ್ತು ಮತ್ತೆ ಅಲ್ಲಿ ಹೋಗ್ತಾ ಇದ್ದಾರೆ. ಏನ್ ಸರ್ ನೀವು ಕಟ್ಟಿ ಹಾಕೋ ಪ್ರಯತ್ನ? ತಪ್ಪೇನಿಲ್ಲ. ಅವರ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವ್ರಿಗೆಲ್ಲ ತರದ ಹಕ್ಕಿದೆ. ಅವರು ಹೋಗ್ಲಿ. ನಾವು ಇವತ್ತು ರಾಜಕಾರಣ ಮಾಡ್ತಾ ಇಲ್ಲ. ನಾವು ಎಲೆಕ್ಷನ್ ಗೆದ್ದಾಗಿಂದ ನೆಕ್ಸ್ಟ್ ಟೈಮ್ ಮಾಡಿಂದನೇ ನಮ್ಮ ಸರ್ವಿಸ್ ಮಾಡ್ತಾ ಇದ್ದೀವಿ. ಕೋವಿಡ್ ಸಂದರ್ಭದಲ್ಲಿ ಯಾರು ಹೆಣ ಉಣಕ್ಕೂ ಬರಲಿಲ್ಲ, ಹೆಣ ಸಾಕ್ಸಕ್ಕೂ ಬರಲಿಲ್ಲ. ಆ ಕೋವಿಡ್ನ ಪಾಪ ಪೇಷಂಟ್ಗಳಿಗೆ ಮಾತ್ರೆನೂ ಕೊಡಲಿಲ್ಲ, ಔಷಧಿ ಕೊಡಲಿಲ್ಲ, ಊಟನೂ ಕೊಡಲಿಲ್ಲ. ನಾವು ಮಾಡಿದ್ದೀವಿ. ಆ ಜನಕ್ಕೆ ಉಪಕಾರ ಸ್ಮರಣೆ ಇದೆ. ಇವತ್ತು ಎಲೆಕ್ಷನ್ ಟೈಮ್ಗೆ ಅವ್ರು ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ. ಅವ್ರು ಬರಲಿ, ನಾನು ಅವ್ರಿಗೆ ಸ್ವಾಗತ ಮಾಡ್ತೀನಿ, ಶುಭ ಕೊಡ್ತೀನಿ. ಹಾಸನದಲ್ಲಿ ಕಣ್ಣೀರ್ ಹಾಕಿದ್ದಾರೆ ದೇವೇಗೌಡರು. ನನ್ನ ಈ ವಯಸ್ಸಲ್ಲಿ ನನಗೆ ಹಿಂಗೆಲ್ಲ ಮಾಡಿದ್ರು. ಯಾರು ಮಾಡುದು, ಏನ್ ಮಾಡುದು? ಪ್ರಧಾನಮಂತ್ರಿ ಮಾಡಿದ್ದೀವಿ, ನಮ್ಮ ಜಿಲ್ಲೆ ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ. ಹಾಸನದವ್ರು ಮಾಡಿಲ್ಲ ಚೀಫ್ ಮಿನಿಸ್ಟರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆಯವರು ಮಾಡಿದ್ದಾರೆ. ಅದರಿಂದ ಕಣ್ಣೀರ್ ಹಾಕುವಂತ ಸಂದರ್ಭ ಏನಿಲ್ಲ. ಕೊಡುಗೆ ಏನು ಅನ್ನೋದು ಹೇಳಕ್ಕೆ ಅವ್ರ ಕೈಲಿ ಆಗಲ್ಲ. ಈಗ ನಾನು ಅದಕ್ಕೆ ಚರ್ಚೆ ಹೋಗುದಿಲ್ಲ. ಅವ್ರು ಏನೇ ಪ್ರಯತ್ನ ಮಾಡ್ಲಿ, ಇವತ್ತು ಐ ಆಮ್ ಗೋಯಿಂಗ್ ಆನ್ ರೆಕಾರ್ಡ್. ಒಳ್ಳೆ ಶುಭಗಳಿಗೆ ಶುಭ ಮುಹೂರ್ತದಲ್ಲಿ ಹೇಳ್ತಾ ಇದ್ದೀನಿ. 4 ಸೀಟು ಅಂತ ಅವ್ರು ಹೇಳಿದ್ದಾರೆ. 3 ಅಫಿಷಿಯಲ್, ಇನ್ನೊಂದು ಅನ್ಅಫಿಷಿಯಲ್. ಸೊ 4 ಸೀಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.